ನಮಸ್ಕಾರ. ಇದು ಸುದ್ದಿ ವಿಶ್ಲೇಷಣೆ. ನಾನು ಶಶಿಧರ್ ಭಟ್. ಇದು ನನ್ನ ಡಿಜಿಟಲ್ ವಾಹಿನಿ ಸುದ್ದಿ ಟಿವಿ. ದೆಹಲಿಯ ಜಂತರ್ ಮಂತರ್ ಅದು 2014ರ ನಂತರ ಅದಕ್ಕೆ ಬೇರೆ ಒಂದು ಹೆಸರನ್ನು ಕೊಡಲಾಗಿದೆ. ಅಲ್ಲಿ ನಡೆದಂತಹ ಬಹುತೇಕ ಸತ್ಯಾಗ್ರಹಗಳೇನಿವೆ, ಪ್ರತಿಭಟನೆಗಳೇನಿವೆ, ಅದಕ್ಕೆ ದೇಶದ್ರೋಹಿ ಅನ್ನುವ ಹಣೆಪಟ್ಟಿಯನ್ನು ಹಚ್ಚಲಾಗಿದೆ. ಸತ್ಯಾಗ್ರಹ ದ್ರೋಹವಾಗಿ ಕಾಣುವ ಪರಿಸ್ಥಿತಿಗೆ ನಾವು ತಲುಪಿದ್ದೇವೆ. ಅಲ್ಲಿ ನಡೆದ ಬಹುತೇಕ ಪ್ರತಿಭಟನೆಗಳು ಜನತಾಂತ್ರಿಕವಾದ ಪ್ರತಿಭಟನೆಗಳು, ಅದೆಲ್ಲವನ್ನೂ ಕೂಡ ವ್ಯವಸ್ಥಿತವಾಗಿ ಅದೊಂದು ದೇಶದ್ರೋಹದ ಪ್ರತಿಭಟನೆಗಳು ಅನ್ನುವ ಹಣೆಪಟ್ಟಿಯನ್ನು ಹಚ್ಚಲಾಯಿತು. ಅದು ರೈತರ ಹೋರಾಟ ಇರಬಹುದು, ಹಲವು, ಅದನ್ನು ನಾನು ಪಟ್ಟಿ ಮಾಡ್ತಾ ಹೋಗ್ಬೋದು. ಆ ಮಾತನ್ನು ನಾನು ಈಗ ಹೇಳ್ತಾ ಇರೋದಕ್ಕೆ ಬಹಳ ಮುಖ್ಯವಾದ ಕಾರಣ ಅಂತಂದ್ರೆ, ಈಗಲೂ ಕೂಡ ಜಂತರ್ ಮಂತರ್ನಲ್ಲಿ ನಡೆಯುತ್ತಿರುವ ಸತ್ಯಾಗ್ರಹ ನಡೆಸುತ್ತಿರುವ ಸೋನಂ ವಾಂಗ್ಚುಕ್ 20 ದಿನ ಕಳೆದಿದೆ. ಅವರ ಆರೋಗ್ಯ ಸ್ಥಿತಿ ಕೈ ಕೊಡ್ತಾ ಇದೆ. ಹಾಗೆ ಅವರೊಬ್ಬರೇ ಮಾತ್ರ ಅಲ್ಲ, ಇನ್ನೂ ಸುಮಾರು 10ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಅವರ ಜೊತೆ ಸತ್ಯಾಗ್ರಹ ನಡೆಸ್ತಾ ಇದ್ದಾರೆ. ಆ ಸತ್ಯಾಗ್ರಹ ನಡೆಸುತ್ತಿರುವ ಕೆಲವರ ಸ್ಥಿತಿ ಕೂಡ ಗಂಭೀರವಾಗಿದೆ. ಆದರೆ ಸರ್ಕಾರ ಕಂಡುಬಿಡ್ತಾ ಇಲ್ಲ. ಸರ್ಕಾರ ಹೃದಯವನ್ನ ಮತ್ತು ಆತ್ಮವನ್ನ ಕಳೆದುಕೊಂಡಿದೆ. ಅದಕ್ಕೆ ಹೃದಯವೂ ಇಲ್ಲ, ಆತ್ಮವೂ ಇಲ್ಲ. ಇರುವುದು ಒಂದು ರೀತಿಯ ಷಡ್ಯಂತರ ಮತ್ತು ವಂಚನೆಯ ಮನಸ್ಸು. ಸೊ ನಾನು ಈ ಮಾತುಗಳನ್ನ ಯಾಕೆ ಹೇಳ್ತಿದ್ದೀನಿ ಅಂದ್ರೆ, ಕರ್ನಾಟಕದಲ್ಲಿ ನಡೆದಂತ ಬಹುತೇಕ ಎಲ್ಲ ಜನಪರ ಚಳವಳಿಗಳನ್ನು ಬೆಂಬಲಿಸ್ತವ್ ನಾನು. ಸೊ ರೈತ ಚಳವಳಿಯನ್ನ, ನಾನು ಪತ್ರಿಕೋದ್ಯಮ ಬಂದಂತ ಸಂದರ್ಭದಲ್ಲಿ ರೈತ ಚಳವಳಿಯನ್ನ ಬೆಂಬಲಿಸಿದ್ದೇನೆ, ಕನ್ನಡ ಚಳವಳಿಯನ್ನ ಬೆಂಬಲಿಸಿದ್ದೇನೆ, ದಲಿತ ಚಳವಳಿಯನ್ನ ಬೆಂಬಲಿಸಿದ್ದೇನೆ. ಈ 3 ಚಳವಳಿಗಳ ಜೊತೆಗೆ ಒಬ್ಬ ಪತ್ರಿಕೋದ್ಯಮಿಯಾಗಿ ನಾನು ಹೇಗೆ ನಿಲ್ಲಬಹುದಾಗಿ ನಿಂತಿದ್ದೆ. ಯಾಕೆಂದ್ರೆ ಸಮಾಜದಲ್ಲಿ ಪ್ರತಿಭಟನೆಗಳು ಇರಬೇಕು, ಆತ್ಮ ಜಾಗೃತವಾಗುವುದು ಹಾಗೇನೆ ಅದೊಂದು ರೀತಿಯಲ್ಲಿ ಪ್ರಭುತ್ವಕ್ಕೆ ಎಚ್ಚರಿಕೆಯ ಗಂಟೆಯಾಗಿರ್ಬೇಕು. ಆವಾಗ ಸಮಾಜದಲ್ಲಿ ಜೀವಂತಿಕೆ ಉಳಿಯುತ್ತೆ ಮತ್ತು ಸರ್ಕಾರ ಜನಪರವಾಗಿರೋದಕ್ಕೆ ಸಾಧ್ಯ. ಸೊ ಈಗ ವಾಂಗ್ಚುಕ್ ಅವರು ಏನು ಸತ್ಯಾಗ್ರಹವನ್ನ ನಡೆಸ್ತಾ ಇದ್ದಾರೆ, ಹಾಗೇನೆ ಕಾಕ್ರೋಚ್ ಜನತಾ ಪಾರ್ಟಿ, ಆ ಹುಡುಗ, ದಲಿತ ಹುಡುಗ, ಓದುವುದನ್ನ ಬಿಟ್ಟು ಇಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ರೆ, ಅವರ ಕ್ಯಾರೆಕ್ಟರ್ ಅಸಾಸಿನೇಷನ್ ಬಹಳ ಸಿಸ್ಟಮೆಟಿಕ್ ಆಗಿ, ವ್ಯವಸ್ಥಿತವಾಗಿ ಈ ಮೋದಿ ಭಕ್ತರುಗಳು ಮಾಡ್ತಿದ್ದಾರೆ. ಮೇನ್ ಇಶ್ಯೂನಿಂದ ಜನರ ಮನಸ್ಸನ್ನ ಬೇರೆಡೆಗೆ ಸೆಳೆಯುವ ಒಂದು ತಂತ್ರ ಇದು, ಕುತಂತ್ರ ಇದು. ಹೇಗೆ ಅಂತ ಅಂದ್ರೆ, ನೀವು ಅವ್ರು ಎತ್ತಿರುವ ಪ್ರಶ್ನೆಗಳು ಯಾವುದು, ವ್ಯಕ್ತಿಗಳನ್ನ ಒಂದು ನಿಮಿಷ ಪಕ್ಕದಲ್ಲಿ ಇಶ್ಯೂಗಳನ್ನು ತೆಗೆದುಕೊಳ್ಳಿ. ಅವರು ಎತ್ತಿರುವ ಇಶ್ಯೂಗಳಲ್ಲಿ ಏನಾದರೂ ವ್ಯತ್ಯಾಸಗಳಿದ್ರೆ ಇನ್ನೊಂದಿದ್ರೆ ಪ್ರಶ್ನಿಸಬಹುದೇ ಹೊರತು ವೈಯಕ್ತಿಕ ಕ್ಯಾರೆಕ್ಟರ್ ಅಸಾಸಿನೇಷನ್ ಅಲ್ಲ. ವಾಂಗ್ಚುಕ್ ಅವರು ಚೀನಾ ಏಜೆಂಟ್ರು, ಅವರ ದುಡ್ಡು ಚೀನಾದಿಂದ ಬರುತ್ತೆ, ಇದು ಯಾವುದಕ್ಕೂ ಇವ್ರ ತರ ದಾಖಲೆನೂ ಇಲ್ಲ. ಎಲ್ಲಾ ಗಾಳಿಪಟಗಳು ಹೌದು, ಎಲ್ಲವೂ ಹುಟ್ಟುವುದು ಈ ವಾಟ್ಸಪ್ ಯೂನಿವರ್ಸಿಟಿಗಳಲ್ಲಿ. ಸೊ ಅದರ ಮೂಲಕ, ವಾಟ್ಸಪ್ ಯೂನಿವರ್ಸಿಟಿಯ ಮೂಲಕ ಅವರ ಕ್ಯಾರೆಕ್ಟರ್ ಅಸಾಸಿನೇಷನ್ ಮಾಡ್ತಾ ಮೇನ್ ಇಶ್ಯೂದಿಂದ ಬೇರೆಡೆಗೆ ಎಳೆಯುವಂತದ್ದು. ಹಾಗಿದ್ರೆ ಅವರು ಬಹಳ ಮುಖ್ಯವಾಗಿ ವಾಂಗ್ಚುಕ್ ಅವರು ಭಾರತದ ಶಿಕ್ಷಣ ವ್ಯವಸ್ಥೆಯ ಮೂಲ ಸಮಸ್ಯೆಗಳನ್ನ ಎತ್ತಿದ್ದಾರೆ. ಮೇಲ್ನೋಟಕ್ಕೆ ನೀಟ್ ಅಂತ ಕಾಣುತ್ತೆ, ನೀಟ್ ಪರೀಕ್ಷಾ ಅಕ್ರಮಗಳ ಪ್ರಶ್ನೆ, ಅದರ ಜೊತೆಗೆ ಓವರ್ ಆಲ್ ಶಿಕ್ಷಣದ ಬಗ್ಗೆ. ಇದು ಒಂದು ರೀತಿಯಲ್ಲಿ ನಮ್ಮ ಭವಿಷ್ಯದ ಜನರೇಷನ್ಗೆ, ಮುಂದಿನ ಜನರೇಷನ್ಗೆ ಸಂಬಂಧಪಟ್ಟಿತ್ತು. ಈ ಪರೀಕ್ಷಾ ಕೇಂದ್ರಿತ ಶಿಕ್ಷಣದ ಬಗ್ಗೆ ಅವರು ಪ್ರಶ್ನಿಸಿದ್ದಾರೆ. ಇಡೀ ಶಿಕ್ಷಣ ವ್ಯವಸ್ಥೆ ಏನಿದೆ, ಅದು ನೀಟ್ ಇರ್ಬೋದು, JEE ಇರ್ಬೋದು, UPSC ಇರ್ಬೋದು, CET ಇರ್ಬೋದು, ಈ ಮುಂತಾದ ಈ ಪರೀಕ್ಷಾ ವ್ಯವಸ್ಥೆ ನಮ್ಮಲ್ಲಿ ಹೇಗಿದೆ ಅನ್ನೋದು ಬಹಳ ಮುಖ್ಯವಾದ್ದು. ಅದರ ಪರಿಣಾಮ ಏನಾಗ್ತಾ ಇದೆ ಇವತ್ತಿನ ಪರೀಕ್ಷಾ ವ್ಯವಸ್ಥೆಯಿಂದ ಅಂತಂದ್ರೆ, ವಿದ್ಯಾರ್ಥಿಗಳ ಮೇಲೆ ಭಾರಿ ಮಾನಸಿಕ ಒತ್ತಡ ಉಂಟಾಗ್ತಾ ಇರೋದು. ಅದರ ಜೊತೆಗೆ ಕೋಚಿಂಗ್ ಉದ್ಯಮ ಇದೆಯಲ್ಲ, ಕೋಚಿಂಗ್ ಉದ್ಯಮ ಅದೊಂದು ಬಹುದೊಡ್ಡ ಉದ್ಯಮವಾಗಿ ಬೆಳೆದು ಬಿಟ್ಟಿರೋದು. ಮತ್ತು ಈ ಕೋಚಿಂಗ್ ನಡೆಸುವ ಸಂಸ್ಥೆಗಳೇನಿರ್ತವೆ, ಅವರಿಗೂ ಈ ಪರೀಕ್ಷೆ ನಡೆಸುವವರಿಗೂ ಇರುವಂತ ಇಲಿಸಿಟ್, ಅಕ್ರಮ ಸಂಬಂಧಗಳು. ಸೊ ಆ ಮೂಲಕ ನೀವು ನೋಡಿರ್ಬೋದು, ಕಾರಣ ಈ ಎಲ್ಲ ಪರೀಕ್ಷಾ ಫಲಿತಾಂಶ ಬಂದ ತಕ್ಷಣ
ಪತ್ರಿಕೆಗಳಲ್ಲಿ ಮುಖಪುಟದಲ್ಲಿ ಅಡ್ವರ್ಟೈಸ್ಮೆಂಟ್ ಕೊಡ್ತಾರೆ, ನಮ್ಮ ಇಂತಿಂತ ವಿದ್ಯಾರ್ಥಿಗಳು ಇಷ್ಟು ಪರ್ಸೆಂಟೇಜ್ ತಗೊಂಡ್ರು ಅಂತ. ಅದ್ರ ಬಗ್ಗೆ ನಾನು ಇಲ್ಲಿ ಮಾತನಾಡಕ್ ಹೋಗಲ್ಲ. ಹಾಗೇನೆ ಇದರಿಂದ ಆಗ್ತಾ ಇರೋದೇನು ಅಂತಂದ್ರೆ ಗ್ರಾಮೀಣ ಮತ್ತು ಬಡ ವಿದ್ಯಾರ್ಥಿಗಳಿಗೆ ಅನ್ಯಾಯ ಆಗುತ್ತೆ ಅಂತ. ಈ ಪ್ರಶ್ನೆ ಪತ್ರಿಕೆ ಸೋರಿಕೆ ಇದೆ ಅದ್ರ ಪುನರಾವರ್ತನೆ ಆಗ್ತಾ ಇದೆ ಅಂತ. ನೀವ್ ಈಗ ಆಯ್ತು ನೀಟ್ ಹೆಂಗಾಯ್ತು ಅಂದ ಕಣ, ಕಾಂಗ್ರೆಸ್ ಇದ್ದಾಗ ಆಗಿರ್ಲಿಲ್ವಾ, ಬ್ರಿಟಿಷರ್ ಕಾಲದಲ್ಲಿ ಆಗಿರ್ಲಿಲ್ವಾ, ಇನ್ನೂ ಮೊದ್ಲಾಗಿರ್ಲಿಲ್ವಾ? ಭಾರತದಲ್ಲಿ ಈ ಪರೀಕ್ಷಾ ಪದ್ಧತಿ ಚೆನ್ನಾಗಿದ್ದಿದ್ ಯಾವಾಗ ಗೊತ್ತಾ ನಿಮ್ಗೆ? ಅದು ಗುರುಕುಲ ಪದ್ಧತಿ ಇದ್ದಾಗ ಮಾತ್ರ ಚೆನ್ನಾಗಿತ್ತು, ಅದು ಆದ್ಮೇಲೆ ನಾಶ ಆಗೋಯ್ತು. ಈ ರೀತಿ ತಲೆ ಬುಡ ಇಲ್ಲದ ಹೇಳಿಕೆಗಳನ್ನ ನೀಡುವ ಜನ ಇದ್ದಾರೆ ಅಂತ. ಸೊ ಇದು ಎಲ್ಲೆಲ್ಲಿ ಈ ಪ್ರಶ್ನೆ ಪತ್ರಿಕೆಗಳ ಸೋರಿಕೆ ಪುನರಾವರ್ತನೆ ಆಗಿದೆ ಅನ್ನೋದನ್ನು ನಿಮ್ಗೆ ಹೇಳ್ತೀನಿ. ನೀಟ್ ಆಯ್ತು, ಶಿಕ್ಷಕರ ನೇಮಕಾತಿ ಪರೀಕ್ಷೆಗಳು, ಪೊಲೀಸ್ ನೇಮಕಾತಿ ಪರೀಕ್ಷೆಗಳು, ರಾಜ್ಯ ಸೇವಾ ಆಯೋಗದ ಪರೀಕ್ಷೆಗಳು, ಪುನಃ ಪ್ರಶ್ನೆ ಪತ್ರಿಕೆಗಳು ಸೋರಿಕೆ ಆಗ್ತಾ ಇದೆ. ಅದ್ರ ಜೊತೆಗೆ ಕೋಚಿಂಗ್ ಇಂಡಸ್ಟ್ರಿ ಪ್ರಭಾವ ಎಲ್ಲ ಹೇಳಿದೆ. ಈ ಕೋಟಾ, ಹೈದರಾಬಾದ್, ದೆಹಲಿ, ಬೆಂಗಳೂರು ಮುಂತಾದ ನಗರಗಳಲ್ಲಿ ಕೋಟ್ಯಾಂತರ ರೂಪಾಯಿಗಳ ಕೋಚಿಂಗ್ ಉದ್ಯಮ ಬೆಳೆದಿದೆ. ಸೊ ವಾಂಗ್ಚುಕ್ ಇದ್ರ ಬಗ್ಗೆ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಸೊ ಒಳ್ಳೆಯ ಶಿಕ್ಷಣ ಶಾಲೆಗಳಲ್ಲಿ ದೊರೆಯಬೇಕು, ದುಬಾರಿ ಕೋಚಿಂಗ್ ಕೇಂದ್ರಗಳಲ್ಲಿ ಅಲ್ಲ. ದಟ್ ಈಸ್ ವಾಟ್ ಹಿ ಸೇಸ್. ಸೊ ನಮ್ಮ ಇಡೀ ಶಿಕ್ಷಣ ಪದ್ಧತಿ ಸುಧಾರಿಸಬೇಕು ಅಂದ್ರೆ ನೀಚಿನ ಏಜೆಂಟು ನಿನ್ಗ ಪ್ರಶ್ನೆ ಇರುವುದು ಅವರು ಎತ್ತಿರುವ ವಿಚಾರಗಳ ಬಗ್ಗೆ. ಅವರು ಈ ವಿದ್ಯಾರ್ಥಿಗಳ ಮಾನಸಿಕ ಆರೋಗ್ಯದ ಬಿಕ್ಕಟ್ಟಿನ ಬಗ್ಗೆ ಕೂಡ ಮಾತನಾಡ್ತಾರೆ. ಈ ಪರೀಕ್ಷಾ ಒತ್ತಡ, ನಿರುದ್ಯೋಗ ಭಯ, ಪೋಷಕರ ನಿರೀಕ್ಷೆಗಳು, ಹಾಗೇನೆ ಸ್ಪರ್ಧೆಯ ಒತ್ತಡ, ಇವು ವಿದ್ಯಾರ್ಥಿಗಳಲ್ಲಿ ಖಿನ್ನತೆ ಮತ್ತು ಆತ್ಮಹತ್ಯೆಯ ಪ್ರವೃತ್ತಿಗಳನ್ನ ಹೆಚ್ಚಿಸ್ತಾ ಇವೆ. ಈ ನೀಟ್ ಆದ ತಕ್ಷಣ ಎಷ್ಟು ಮಕ್ಕಳ ಜೀವ ಕಳ್ಕೊಂಡ್ರಿ, ಅದಕ್ಕೊಂದು ಅಕೌಂಟಬಿಲಿಟಿ ಬೇಡವಾ? ಮಕ್ಕಳೆಲ್ಲ ಆತ್ಮಹತ್ಯೆ ಮಾಡ್ಕೊಂಡು 10 ಆಯ್ತು 11 ಆಯ್ತು, ಸರ್ಕಾರ ಆಗ್ಲಿ ಯಾರು ರಿಯಾಕ್ಟೇ ಮಾಡಲ್ಲ. ನೀವು ಹೇಳಿದ್ರೆ ಅಲ್ರಿ ಮಕ್ಕಳು ಆತ್ಮಹತ್ಯೆ ಮಾಡ್ಕೊತಾರೆ, ಶಿಕ್ಷಣ ಪರೀಕ್ಷೆ ಸುಧಾರಿಸ್ಬೇಕು ಅಂದ್ರೆ ನೀವೆಲ್ಲ ಹಿಂದೂ ವಿರೋಧಿಗಳು, ನೀವೆಲ್ಲ ಮೋದಿ ಅವ್ರನ್ನ ವಿರೋಧಿಸ್ತೀರಿ. ಎಂಥ ಜನ ಸಮುದಾಯ ಇದೆ ಇಂಡಿಯಾದಲ್ಲಿ ನೋಡಿ. ಸೊ ಈಗ ನನಗೀಗ ಸ್ವಲ್ಪ ಆಶಾವಾದ ಕಾಣ್ತಾ ಇರೋದು ಏನು, ಜಂತರ್ ಮಂತರ್ನಲ್ಲಿ ನಡೆಯುತ್ತಿರುವಂತಹ ಪ್ರತಿಭಟನೆ ಇದೆಯಲ್ಲ, ಅದಕ್ಕೆ ಬೆಂಬಲ ಹೆಚ್ಚಾಗ್ತಾ ಇದೆ. ಇಟ್ಸ್ ಅ ವೆರಿ ವೆರಿ ಪಾಸಿಟಿವ್ ಸೀನ್. ಅಂದ್ರೆ ಭಾರತೀಯರು ಜಾಗೃತವಾಗ್ತಾ ಇದ್ದಾರೆ. ಈ ಒಂದು ಚಳವಳಿ ಹಾಗೇನೆ, ಒಂದು ಚಳವಳಿ ಅನ್ನೋದಿರುತ್ತಲ್ಲ, ಅದು ಒಂದು ಸಮಾಜವನ್ನ ಜಾಗೃತಗೊಳಿಸುತ್ತೆ ಮತ್ತು ಸಮಾಜದ ಮೂಲ ಯಾರು ವ್ಯಕ್ತಿಗಳಿರ್ತಾರೆ ಅವರನ್ನ ಜಾಗೃತಗೊಳಿಸುತ್ತೆ. ಅದೇ ಯಾವಾಗಲೂ ಬದಲಾವಣೆಗೆ ಮೂಲ ಕಾರಣ ಆಗುವಂತಹದ್ದು. ಈ ಪ್ರತಿಭಟನೆಗೆ ಯಾರ್ಯಾರು ಬೆಂಬಲ ಕೊಡ್ತಿದ್ದಾರೆ ಅನ್ನೋದು ಮೊದಲು ಕೆಲವು ಬಾಲಿವುಡ್ನ ಸಿನಿಮಾ ನಟರುಗಳು ಅವರು ಇವರು ಕೊಟ್ಟರು. ಸೊ ಕನ್ನಡದ ಕೆಲವರು ನಟರುಗಳು ವ್ಯಕ್ತಪಡಿಸಿದ್ರು. ಅದಾದ್ಮೇಲೆ ಬೇರೆ ಬೇರೆ ಕ್ವಾರ್ಟರ್ಸ್ ಗಳಿಂದ ಬೆಂಬಲ ಬರೋಕ್ ಪ್ರಾರಂಭ ಆಯಿತು. ವಿದ್ಯಾರ್ಥಿಗಳು ಜಂತರ್ ಮಂತರ್ಗೆ ಹೋಗೋಕ್ ಪ್ರಾರಂಭ ಆದ್ರು. ಸೊ ಅದ್ರ ಜೊತೆಗೆ ಈ ರಾಜಕೀಯ ಪಕ್ಷಗಳು ಬೆಂಬಲ ಕೊಡೋಕ್, ಆಮ್ ಆದ್ಮಿ ಪಕ್ಷದ ಬೆಂಬಲ ಮೊದಲು ಕೇಜ್ರಿವಾಲ್ ಅವರು ಸ್ಥಳಕ್ಕೆ ಭೇಟಿ ನೀಡಿದ್ರು. ಆವಾಗ ಒಂದು ಪ್ರಶ್ನೆ ಇತ್ತು, ಈ ಕಾಂಗ್ರೆಸ್ಸಿಗೆ ಏನಾಗಿದೆ, ಇವ್ರಿಗೆ ತಲೆ ಬುದ್ಧಿ ಏನಾದರೂ ಇದೆಯಾ, ಯಾಕೆ ಬೆಂಬಲ ಕೊಡ್ತಾ ಇಲ್ಲ ಅಂತ. ಕಾಂಗ್ರೆಸ್ ಹಿಂದೇಟ್ ಹಾಕ್ತಾ ಇತ್ತಾಗಿದ್ರೆ ಗೊತ್ತಿಲ್ಲ. ಆದ್ರೆ ಈಗ ಲೇಟೆಸ್ಟ್ ಆಗಿ ಕಾಂಗ್ರೆಸ್ ಕೂಡ ಬೆಂಬಲವನ್ನ ವ್ಯಕ್ತಪಡಿಸಿದೆ. ಕಾಂಗ್ರೆಸ್ ರಾಹುಲ್ ಗಾಂಧಿ ಅವರು ಕಾಂಗ್ರೆಸ್ನ ಪ್ರಮುಖ ನಾಯಕರೊಬ್ಬರನ್ನ ಕೇರಾ ಅವರನ್ನ ಅಲ್ಲಿ ಸ್ಥಳಕ್ಕೆ ಕಳಿಸಿದ್ರು. ಅದು ಬೆಂಬಲ. ಅದ್ರ ಜೊತೆಗೆ ರೈತ ಸಂಘಟನೆಗಳ ಬೆಂಬಲ ಕೊಟ್ಟಿವೆ, ವಿದ್ಯಾರ್ಥಿ ಸಂಘಟನೆಗಳು ಬೆಂಬಲ ಕೊಟ್ಟಿವೆ, ನಾಗರಿಕ ಸಮಾಜ ಬೆಂಬಲ ಕೊಟ್ಟಿದೆ. ಹಾಗೆಯೇ ನೀವು ಹೇಳಿದಾಗೆ ನಾನು ಮೊದಲೇ ಹೇಳಿದಾಗೆ ಸಿನಿಮಾ ನಟರು ಮತ್ತು ಸಾಂಸ್ಕೃತಿಕ ಗಣ್ಯರು ಕೂಡ ಇವರಿಗೆ ಬೆಂಬಲ ಕೊಟ್ಟಿದ್ದು. ಹಾಗಿದ್ರೆ ಕೇಂದ್ರ ಸರ್ಕಾರದ ನಿಲುವೆ ಏನು ಅಂತ ನೋಡಿ. ಕೇಂದ್ರ ಸರ್ಕಾರ ಎಂತಹ ಅವರ ನಿಲುಮೆಯನ್ನ ನೋಡಿದ್ರೆ ನಮ್ಗೆ ಶಾಕ್ ಆಗುತ್ತೆ ಅಂತ. ಯಾವ ಕಾರಣಕ್ಕೂ ಕೂಡ ಅವರು ರಾಜೀನಾಮೆ ಕೊಡಲ್ಲ ನೋಡಿ. ಇದನ್ನ ಸರ್ವಾಧಿಕಾರ ಅನ್ನೋಣವೆ, ದುರಹಂಕಾರ ಅನ್ನೋಣವೆ. ನಾವು ಕೊಡಲ್ಲ, ನೀವೇನು ಹೇಳಿ ನಾವು ಕೊಡಲ್ಲ. ಯಾಕಂದ್ರೆ ಅಧಿಕಾರ ನಮ್ಮ ಪಿತ್ರಾರ್ಜಿತ ಆಸ್ತಿ, ನಮ್ಮ ಅಪ್ಪನ ಮನೆ ಆಸ್ತಿ, ಅದು ನಾವು ಬಿಡಲ್ಲ. ನಾವು ಈ ದುರಹಂಕಾರ ಜನ ಒತ್ತಾಯ ಮಾಡಿದಾಗ ಒಂದು ಮರ್ಯಾದಸ್ಥ ಆದ ಸರ್ಕಾರ ಇದ್ರೆ, ಒಂದು ಜನತಂತ್ರವಾದಿ ಸರ್ಕಾರ ಇದ್ರೆ ಅವ್ರು ರಾಜೀನಾಮೆ ಕೊಡಿಸ್ತಾರೆ. ಇಲ್ಲ, ನಾವು ರಾಜೀನಾಮೆ ಕೊಡಲ್ಲ ಅಂತ. ಅದ್ರ ಜೊತೆಗೆ ಪ್ರತಿಭಟನಾಕಾರರಿಂದ ಕನಿಷ್ಠ ಅಲ್ಲಿ ಉಪವಾಸ ಸತ್ಯಾಗ್ರಹ ವಾಂಗ್ಚುಕ್ ಅವ್ರು ಮಾಡ್ತಾ ಇದ್ರೆ, ಈ ವಾಟ್ಸಪ್ ಯೂನಿವರ್ಸಿಟಿಯ ದುಷ್ಟರಿದಾರಲ್ಲ, ನೀಚರಿದಾರಲ್ಲ, ಅವ್ನು ಯಾವಾಗ ಸಾಯ್ತಾರೆ ಅನ್ನೋದು. ನೀವು ನಮ್ಮಂತವ್ರು ಯಾರೋ ಬೆಂಬಲ ಕೊಟ್ರೆ ನೀವು ಅವ್ರ ಜೊತೆ ಸಾಯಿರಿ, ನೀವು ಸಾಯ್ಬೇಕು, ಅವರು ಸಾಯ್ಬೇಕು. ಯಾವ ಸ್ಥಿತಿ ದೇಶವನ್ನ ತಂದು ಇವರು ನಿಲ್ಲಿಸಿದ್ದಾರೆ ಗಮನಿಸಿ ನೀವು. ಇದಕ್ಕೊಂದು ನಾವು ಪ್ರತಿಭಟಿಸಬೇಡವಾ?
ಅವರು ಸಾಯ್ಬೇಕು ಅಂದ್ರೆ ಸಾವಿನ ಮೂಲಕ ವಿಜೃಂಭಿಸುವಂತಹದ್ದು. ಪ್ರಾಯಶಃ ಯಾವುದೇ ಒಂದು ವ್ಯವಸ್ಥೆ ಈ ರಕ್ತದ ರುಚಿಯನ್ನ ಕಂಡು ಬೆಳೀತಾ ಹೋಗ್ತಾ ಇದ್ರೆ ಆಗೋದು ಹೇಗೆ? ಸೊ ನೀವು ಈ ಸಂಘ ಪರಿವಾರದ ರಾಜಕಾರಣವನ್ನ ನೀವು ನೋಡ್ತಾ ಹೋದ್ರೆ, ಯಾವತ್ತು ಗಾಂಧಿಯನ್ನ ನಾಥೂರಾಮ್ ಗೋಡ್ಸೆ ಎನ್ನುವ ಸಂಘ ಪರಿವಾರದ ವ್ಯಕ್ತಿ ಕೊಂದನೋ ಅವತ್ತಿನಿಂದ ಪ್ರಾರಂಭ ಆದ್ದು ರಕ್ತದ ರಾಜಕಾರಣ. ಆ ನಾಥೂರಾಮ್ ಗೋಡ್ಸೆ ಇದಾನಲ್ಲ, ಅವರೇ ಇವರಿಗೆಲ್ಲ ಮೂಲ ಪುರುಷ. ಆ ವ್ಯಕ್ತಿ ಗಾಂಧಿಯನ್ನ ಕೊಲ್ಲುವ ಮೂಲಕ ಈ ರೀತಿಯ ಶಕ್ತಿಗಳು ಈ ದೇಶದಲ್ಲಿ ಬೆಳೆಯುವಂತೆ ಆಯ್ತು. ಆದ ಮೇಲೆ 2000 ಇಸ್ವಿಯ ನಂತರ ಯಾವಾಗ ಈ ಪಕ್ಷ ಪ್ರಬಲವಾಯಿತು, ಆಗ 2000 ಇಸ್ವಿಯ ನಂತರ ಗುಜರಾತ್ನಲ್ಲಿ ನಡೆದಂತಹ ನರಮೇಧಗಳು ಅಂದ್ರೆ ಇವರಿಗೆ ಹಿಂಸೆ ಸಾವು ಅಂದರೆ ಅಪ್ಯಾಯಮಾನವಾದದ್ದು. ರಕ್ತವನ್ನ ನೋಡಿ ಸಂತೋಷ ಪಡುವಂತ ರಾಜಕಾರಣ ಇದೆಯಲ್ಲ, ಇದರಂತ ಅಪಾಯ ಇನ್ನೊಂದಿಲ್ಲ. ಸೊ ಈಗ ಕೂಡ ನೀವು ಇದನ್ನ ನೋಡಿದ್ರೆ, ಈಗ ಸೋಷಿಯಲ್ ಮೀಡಿಯಾಗಳಲ್ಲಿ ನೋಡಿದ್ರೆ ಅವರು ರಕ್ತ ಮತ್ತು ಸಾವಿನ ಬಗ್ಗೆನೇ ಮಾತನಾಡ್ತಾರೆ. ಬಹುತೇಕ ವಾಟ್ಸಪ್ ಯೂನಿವರ್ಸಿಟಿ ಅವ್ರನ್ನ ಗಮನಿಸಿ ನೀವು ಹುಡುಗರನ್ನ, ಅವ್ರು 20 ರೂಪಾಯಿ ಕೊಡ್ತಾರ 50 ರೂಪಾಯಿ ಕೊಡ್ತಾರ ಗೊತ್ತಿಲ್ಲ, ಅವ್ರು ಬಂದವರು ನೀನ್ ಸಾಯ್ಬೇಕು, ನೀನ್ ಯಾಕೆ ಸಾಯ್ತಾ ಇಲ್ಲ, ಮುದುಕ. ನಾನು ಪ್ರತಿದಿನ ನನಗೆ ಇಂಥವ್ರು ಒಂದು 50 ಜನ ಬೈತಾರೆ, ನೀವೆಲ್ಲ ಸಾಯ್ಬೇಕು, ನೀವ್ ಯಾರು ಇರ್ಕೂಡುದು. ಅಂದ್ರೆ ಎಂಥ ಜನರನ್ನ ಈ ಪ್ರಭುತ್ವ ಸೃಷ್ಟಿಸ್ತಾ ಇದೆ. ಈ ಸಂಘ ಪರಿವಾರ ಏನ್ ಮಾತನಾಡುತ್ತೆ, ಇವ್ರು ಎಂತಹ ಜನರನ್ನ, ಕ್ರಿಮಿಗಳನ್ನ ಸೃಷ್ಟಿಸ್ತಿದ್ದಾರೆ ನೋಡಿ. ಇವರೆಲ್ಲ ಹಿಂಸಾ ಪ್ರಿಯರು ಅಂತ, ಹಿಂಸೆ ಆದ್ರಿಂದ ಅವರಿಗೆ ಜಂತರ್ ಮಂತರ್ ನಡೆಯುವ ಪ್ರತಿಭಟನೆ ಇದೆಯಲ್ಲ, ಆ ಪ್ರತಿಭಟನೆಗೆ ಉತ್ತರ ನೀಡುವ ಶಕ್ತಿ ಇಲ್ಲ. ಅವ್ರು ಬಯಸಿದವ್ರು ಸಾಯ್ಬೇಕು, ವಾಂಗ್ಚುಕ್ ಸಾಯ್ಬೇಕು. ಇದಕ್ಕಿದ್ದ ಅವ್ರ ಮೇಲೆ ಹಣೆ ಪಟ್ಟಿ ಹಚ್ಚೋದು, ಅವ್ರು ಚೀನಾ ಏಜೆಂಟು, ಅವರಲ್ಲೆಲ್ಲಿಂದ ಬಂದವರು. ಯಾವ ನೈತಿಕತೆ ಇದೆ ಇವರಿಗೆ? ಇವರೇನೇ ಚೀನಾದ ಎದುರು ಮಾತನಾಡೋ ಶಕ್ತಿ ಇಲ್ಲ ಪ್ರಭುತ್ವಕ್ಕೆ. ಇಂಡಿಯಾದ ಹಲವಾರು ಕಿಲೋಮೀಟರ್ಗಳನ್ನ ಚೀನಾಕ್ಕೆ ಬಿಟ್ಕೊಟ್ಟಿದ್ದು ಎಲ್ಲರಿಗೂ ಗೊತ್ತು. ಇವರು ಮಾಡಿದ ತಪ್ಪು ಚೀನಾದ ಏಜೆಂಟ್ ಯಾರು ಅನ್ನೋದು ಇವತ್ತು ಅನುಮಾನ. ಆದ್ರೆ ವಾಂಗ್ಚುಕ್ ಚೀನಾದ ಏಜೆಂಟ್ ಅಂತ ಮಾತನಾಡುವಂಥದ್ದು ಈ ಒಂದು ಸ್ಥಿತಿ ಏನಿದೆ, ಇದು ನಿರ್ಮಾಣ ಆಗಿದೆ. ಹಾಗಿದ್ರೆ ಈಗ ಮುಂದೇನಾಗತ್ತೆ ಅಂತ. ಸೊ 20ನೇ ತಾರೀಕು ಸಂಸತ್ ಏನು ಪ್ರಾರಂಭ ಆಗುತ್ತೆ, ಆವಾಗ ಸಂಸತ್ ಚಲೋ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಅದಕ್ಕಿಂತ ಮುಖ್ಯವಾಗಿ 20 ದಿನ ಆಗಿದೆ, ವಾಂಗ್ಚುಕ್ ಅವರು 9 kg ಕಳೆದುಕೊಂಡಿದ್ದಾರೆ. ಹಾಗೇನೆ ಉಳಿದ ಮಕ್ಕಳು ಕೂಡ ಅಲ್ಲಿ ಮಲಗಿದ್ದಾರೆ. ಸೊ ಬಹಳ ಕಾಲದವರೆಗೆ ಅವರು ಟೆಂಟ್ ಹಾಕುವ ಅವಕಾಶವನ್ನು ದೆಹಲಿ ಪೊಲೀಸರು ಕೊಟ್ಟಿರಲಿಲ್ಲ. ಯಾಕಂದ್ರೆ ದೆಹಲಿ ಪೊಲೀಸರು ಕನ್ಸಿಡರ್ ಅಮಿತ್ ಶಾ. ಅರ್ಥ ಮಾಡ್ಕೊಳ್ಳಿ, ಅಮಿತ್ ಶಾ ಅವರ ಮನಸ್ಸನ್ನ ನೀವು ಅರ್ಥ ಮಾಡ್ಕೊಳ್ಳಿ. ಅವರಿಗೆ ನಾನೊಬ್ಬ ಚಾಣಕ್ಯ ಅಂತ ಅವರಿಗೆ ಹಣೆಪಟ್ಟಿಯನ್ನು ಹಚ್ಚಿದ ಮಾಧ್ಯಮ ಕ್ರಿಯಾಲಿಟಿ ಇದೆಯಲ್ಲ, ಅದರ ಹಿಂದಿರುವ ಕ್ರಿಯಾಲಿಟಿ, ಕ್ರೌರ್ಯ ಎಂಥದ್ದು ಅಂತ. ಸೊ ಒಂದು ಟೆಂಟ್ ಹಾಕೋದಕ್ಕೂ ನಾವು ಅವಕಾಶ ಕೊಡಲ್ಲ, ನಿಮ್ಮನ್ನು ಓಡಿಸ್ತೀವಿ ಅಂತ. ಹಾಗೇನೆ ರೈತ ಚಳವಳಿ ನಡೆದಾಗ ಕೂಡ ಅವ್ರಿಗೆ ಖಾಲಿಸ್ತಾನಿಗಳು ಅನ್ನೋದಾಯ್ತು. ನಂತರ ಅಲ್ಟಿಮೇಟ್ಲಿ ಆ ರೈತರ ಶಕ್ತಿ ಎದುರು ತಲೆಬಾಗಬೇಕಾಯ್ತು. ಇವತ್ತು ಕೂಡ ರೈತರು ಇವ್ರು ಬೆಂಬಲ ಕೊಟ್ಟಿದ್ದಾರೆ. ಆದ್ರೆ ಅದಕ್ಕೂ ಬಹಳ ಮುಖ್ಯವಾಗಿ ವಾಂಗ್ಚುಕ್ ಅವರು ಬದುಕಿ ಉಳಿಯಬೇಕಾಗಿದೆ. ಸೊ ಈಗ ಏನ್ ಮಾಡ್ಬೋದು ಹಾಗಿದ್ರೆ, ಒಂದು ಸರ್ಕಾರ ಮಾತುಕತೆಗೆ ಮುಂದಾಗುತ್ತ ಅಂತ ನನಗೆ ಅನುಮಾನಗಳಿವೆ. ನಾನು ಹೀಗೆ ಅಂತ ಹೇಳೋದು ಕಷ್ಟ. ಎರಡನೇ ಸಾಧ್ಯತೆ, ರಾಜೀನಾಮೆ ಕೊಡಲ್ಲ, ಆದ್ರೆ ಶಿಕ್ಷಣ ಸುಧಾರಣೆ ಮಾಡ್ತೀವಿ ಅಂತ ಏನಾದ್ರು ಘೋಷಣೆ ಮಾಡ್ತಾರ ಅನ್ನೋದು. ಹಾಗೇನೆ ಅದಿಲ್ಲದಿದ್ರೆ ಈ ಪ್ರತಿಭಟನೆ ರಾಷ್ಟ್ರೀಯ ವಿದ್ಯಾರ್ಥಿ ಚಳವಳಿಯಾಗಿ ಅದು ರೂಪಾಂತರಗೊಳ್ಬಹುದು. ಅದೇನಾದ್ರೂ ವಿದ್ಯಾರ್ಥಿ ಚಳವಳಿಯಾಗಿ ರೂಪುಗೊಂಡ್ರೆ ಆವಾಗ ಪ್ರಭುತ್ವ ನಡಗದೆ ಬೇರೆ ದಾರಿ ಇರಲ್ಲ. ಪ್ರಭುತ್ವಕ್ಕೆ ಬಹಳ ಸೀರಿಯಸ್ ಆದ ಎಫೆಕ್ಟ್ ಆಗುತ್ತೆ ಅಂತ ನನಗೆ ಅನ್ಸ್ತಾ ಇದೆ. ರಾಜಕೀಯ ಪರಿಣಾಮಗಳು ಕೂಡ ಇವೆ. ಅಂದ್ರೆ ಈ ಪ್ರತಿಪಕ್ಷಗಳೇನಿವೆ, ಇದುವರೆಗೆ ಸುಮ್ಮನಿದ್ದಂತ ಪ್ರತಿಪಕ್ಷಗಳು ಅನಿವಾರ್ಯವಾಗಿ ಈ ಒಂದು ಹೋರಾಟಕ್ಕೆ ಬೆಂಬಲ ನೀಡಬೇಕಾದ ಸ್ಥಿತಿ ಬಂದಿದೆ. ರಾಜಕೀಯ ಲಾಭ ಇಲ್ಲ, ಯಾವ್ದು ರಾಜಕೀಯ ಪಕ್ಷ ಏನೂ ಮಾಡಲ್ಲ. ಅವ್ರಿಗೆ ಭಯ, ಈ ಕಾಕ್ರೋಚ್ ಪಾರ್ಟಿ ಏನೋ ದೊಡ್ಡದಾಗ್ಬಿಟ್ರೆ, ಸೊ ವಾಂಗ್ಚುಕ್ ಏನಾರು ಅವ್ರು ಗೆದ್ದು ಬಿಟ್ರೆ, ಸರ್ಕಾರ ಮಣಿಸ್ಬಿಟ್ರೆ ರಾಜಕೀಯವಾಗಿ ನಾವು ಸೋತೋಗ್ತೀವಿ ಅಂತ ಕಾಂಗ್ರೆಸ್ ಅಂತ ಪಾರ್ಟಿ ಭಯ. ಆದ್ರೆ ಅಲ್ಟಿಮೇಟ್ಲಿ ಯಾವಾಗ ವಿದ್ಯಾರ್ಥಿಗಳು ಧ್ವನಿ ಎತ್ತಾರೆ ನೋಡಿ, ಆವಾಗ ಬೇರೆ ದಾರಿ ಇರಲ್ಲ. ಈಗ ಅಂತ ಸ್ಥಿತಿ ನಿರ್ಮಾಣ ಆಗಿದೆ. ಎಸ್, ವಾಂಗ್ಚುಕ್ ಏನಿದ್ದಾರೆ, ಅವರ ಸಾಧನೆ ಏನು ಅಂತ ನಾನು ಹೇಳಕ್ ಹೋಗಲ್ಲ. ವಿಶ್ವಕ್ಕೆ ಗೊತ್ತಿದೆ, ಅವರು ವಿಶ್ವಮಾನ್ಯರು ಅಂತ. ಆದ್ದರಿಂದ ಇವಾರ ಚಿಲ್ಟು ಪುಲ್ಟುಗಳು, ಈ ಜುಟ್ಟುಗಳು, ಇದರಿಂದ ಬಂದವಿದಾರಲ್ಲ, ಈ ಸಂಘ ಪರಿವಾರದಿಂದ ಬಂದ್ಬಿಟ್ಟು 2 ರೂಪಾಯಿ ಹೇಳೋರು, ಅವ್ರದ್ದೇನು ಸರ್ಟಿಫಿಕೇಟ್ ಅಗತ್ಯ ಇಲ್ಲ, ಬೇಕಾಗಿಲ್ಲ. ಆದ್ರೆ ಇದು ಬಹುದೊಡ್ಡ ಒಂದು ಪ್ರತಿಭಟನೆ ಇದೆಯಲ್ಲ, ಅದು ಈ ಸಮಾಜವನ್ನ ಜಾಗೃತಗೊಳಿಸುತ್ತೆ. ಎಂತಹ ಪ್ರಭುತ್ವವನ್ನು ಬೇಕಾದ್ರೂ ಇಂಥ ಪ್ರತಿಭಟನೆ ಓಡಿಸ್ತವೆ. ಲೆಟ್ಸ್ ಸಿ.
ಇದು ಇವತ್ತಿನ ಸುದ್ದಿ ವಿಶ್ಲೇಷಣೆ. ಇನ್ನೊಂದು ವಿಚಾರದಂಗೆ ಮತ್ತೆ ಬರ್ತೀನಿ. ನಾನು ವಾಯಿನ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡೋದಕ್ಕೆ ಮರಿಬೇಡಿ. ಹಾಗೇನೆ ಸಾಧ್ಯ ಆದರೆ ಸಹಾಯ ಮಾಡಿ, ಸ್ವತಂತ್ರ ಪತ್ರಿಕೋದ್ಯಮವನ್ನು ಬೆಂಬಲಿಸಿ, ನನ್ನನ್ನು ಆಶೀರ್ವದಿಸಿ. ಎಲ್ಲರಿಗೂ ನಮಸ್ಕಾರ.